ಅಪ್ಪ, ನಾನು ಪ್ರಿಯಾಗೆ ಗಿಫ್ಟ್ ತಗೊಳ್ಳೋದಕ್ಕೆ ಹೋಗ್ಬೋದಾ? ಏ, ನೀನ್ ಮದ್ವೆ ಆಗೋ ಹುಡುಗಿಗೆ ಉಡುಗೊರೆ ಕೊಡಕ್ಕೆ ನನನ್ ಕೇಳ್ಬೇಕೇನು? ಹೋಗು, ಹುಷಾರು, ಬೇಗ ಬಂದ್ಬಿಡು. ಆಯ್ತಪ್ಪ. ಬೇಗ ಹತ್ತಿ ಎಲ್ಲಾರು. ಫ್ಯಾಮಿಲಿ ಅಂದ್ರೆ ಇದು ಸೂಪರ್ ಫ್ಯಾಮಿಲಿ. ಆಹಾ, ನಮ್ಮಮ್ಮ ವಲ್ಲಭ ಯಾವಾಗ್ಲೂ ಹೀಗೆ ಇದ್ಬಿಟ್ರೆ. ಗಿರ್ಜಾ, ಬೇಗ ಹತ್ತಿ. ಮಾಧವ, ಪ್ರಿಯಾ ಹೋದ್ಲಾ? ಕ್ಷೇಮವಾಗಿ ಹೋಗ್ತಾಳೆ ತಾನೆ? ಹಾಪ, ಅವ್ರು ಹೋಗ್ತಿರೋ ಆಟೋದವ್ರಿಗೆ ನೀವು ಪರಿಚಯ ಅಂತೆ, ಅದಕ್ಕೆ ಹುಷಾರಾಗಿ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂತ ಹೇಳಿದ್ದಾರೆ. ಸರಿ ಸರಿ, ಬೇಗ ಹತ್ತಿ. ಅಪ್ಪ, ಅದು ನೀವೆಲ್ರೂ ಹೊರಟಿರಿ, ನಾನು ಆಮೇಲೆ ಬರ್ತೀನಿ. ಯಾಕೋ? ಅದು ನಂಗೆ ಸ್ವಲ್ಪ ಕೆಲಸ ಇದೆ. ಏನ್ ಕೆಲ್ಸ? ಅದು ಅದು ಮಾಧವಣ್ಣ, ಏನ್ ಕೆಲ್ಸನೋ? ಆಫೀಸ್ಗೆ ಇವತ್ತು ರಜಾ ಹಾಕಿದ್ಯಾ ತಾನೆ? ಮತ್ತೇನ್ ಕೆಲ್ಸ? ಈ ಮಾಧವ, ಏನು ವಿಷಯ? ಏನಾದ್ರೂ ಸಮಸ್ಯೆನಾ? ಅದೇನಿದ್ರು ಹೇಳ್ ಮಾಧವ. ಅಣ್ಣ, ನಿನಗೆ ಏನು ಹೇಳ್ದೆ ನಿಂತಿದ್ರೆ ನಮ್ಗೆಲ್ಲ ಟೆನ್ಷನ್ ಆಗುತ್ತೆ. ಅದೇನು ಅಂತ ಹೇಳು. ಅದು ಆಗ್ಲೇ ಫೋಟೋಗ್ರಾಫರು ನಿಮ್ ಹುಡುಗಿಗೆ ಏನಾದ್ರು ಗಿಫ್ಟ್ ಕೊಡೋದಿದ್ರೆ ಕೊಡಿ ಅಂತಂದ್ರು. ಬಟ್ ನಾನೇನು ಗಿಫ್ಟ್ ತಂದಿರ್ಲಿಲ್ವಲ್ಲ ಪ್ರಿಯಾ ಅವ್ರಿಗೆ, ಅದಕ್ಕೆ ಗಿಲ್ಟ್ ಆಯ್ತು. ಈಗ ಅವ್ರಿಗೇನಾದ್ರೂ ಗಿಫ್ಟ್ ತಗೋಬೇಕು ಅನ್ನಿಸ್ತಾ ಇದೆ. ನಾನು ತಗೊಂಡ್ ಮನೆಗೆ ಬರ್ತೀನಿ, ನೀವೆಲ್ಲ ಹೋಗಿರಿ. ಆಹಾ ಬಾವ, ಎಷ್ಟು ಒಳ್ಳೆ ಗಂಡ ಆಗ್ತೀರಾ ಗೊತ್ತಾ ನೀವು. ಪ್ರಿಯಾ ಅವ್ರಂತೂ ಲಕ್ಕಿ ಬಿಡಿ. ಈ ಕೇಶವ ನೋಡು, ಬಾವ ಮದ್ವೆಗ್ ಮುಂಚೆನೆ ಮದ್ವೆ ಆಗೋ ಹುಡ್ಗಿಗೆ ಗಿಫ್ಟ್ ಕೊಡಿಸ್ತಾ ಇದಾರೆ. ನೀನು ಇದ್ಯಾ, ನನ್ಗೇನಾದ್ರೂ ಒಂದಾದ್ರೂ ಕೊಡ್ಸಿದ್ಯೇನೋ? ಏಯ್, ಪರ್ಸ್ ಕೊಡ್ಸಿದ್ನಲ್ಲ ನಿಂಗೆ. ಏನು ಪರ್ಸೆಲ್ಲ ಕೊಡ್ಸಿದ್ಯಾ? ಯಾವಾಗ್ಲೂ ಪರ್ಸ್ ಕೊಡ್ಸಿದ್ ನೀನು? ಅದು ಅದು ಮೀನಾನಾಥ ಆಗಿದ್ದಾಗ. ಮೀನಾನಾಥ ಅಂದ್ರೆ ಅದೇ ನಮ್ಮ ಅಂಗಡಿಗೆ ತೆಂಗಿನಕಾಯಿ ಸಪ್ಲೈ ಮಾಡ್ತಾರಲ್ಲ ಅವರು. ಅಯ್ಯೋ ಅತ್ತೆ, ಅದೊಂದೇ ಗಿಫ್ಟ್ ಅತ್ತೆ, ಅದು ಒಂದ್ ದೊಡ್ಡ ಕತೆ ಬಿಡಿ. ಏ ಮೀನಾ, ನಾನೇ ನಿನಗೆ ದೊಡ್ಡ ಗಿಫ್ಟ್ ಅಲ್ವಾ? ನನಗಿಂತ ದೊಡ್ಡ ಗಿಫ್ಟ್ ಬೇಕಾ ನಿಂಗೆ? ಅಯ್ಯೋ, ನಿಮ್ ಜಗಳ ನಿಲ್ಸಿ. ಮಾಧವಣ್ಣ, ನಿಮ್ ಹುಡುಗಿಗೆ ಏನ್ ಗಿಫ್ಟ್ ಕೊಡೋಣ ಅನ್ಕೊಂಡಿದ್ಯಾ? ಬಾವ, ಅವ್ರಿಗೇನಾದ್ರು ಇಷ್ಟ ಆಗೋ ತರ ಕೊಡಿ ಬಾವ, ಖುಷಿ ಪಡ್ತಾರೆ. ಹೌದು ಕಣೋ ಮಾಧವ, ಅವಳಿಗೆ 1 ಡಜನ್ ಹಸಿರುಗಾಜಿನ ಬಳೆ ಕೊಡಿಸ್ಬಿಡು. ಆ ಬಳೆ ನೋಡಿದಾಗ ಹೆಣ್ಮಕ್ಳಿಗಾಗೋ ಖುಷಿ ಅಷ್ಟಿಷ್ಟಲ್ಲ. ಅದು ನಾನ್ ಪ್ರಿಯಾಗೆ ಗೆಜ್ಜೆ ಗಿಫ್ಟ್ ಮಾಡ್ಬೇಕು ಅಂತಿದ್ದೀನಿ. ಜಲ್ ಜಲ್ ಜಲ್. ಅಣ್ಣ, ಅದಕ್ಕೆ ಗಿಫ್ಟ್ ಏನ್ ತಗೋಬೇಕು ಅಂತ ಆಲ್ರೆಡಿ ಫಿಕ್ಸ್ ಆಗಿದ್ಯಾ? ಬಾವ, ಗೆಜ್ಜೆನೆ ತಗೊಳ್ಳಿ, ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಅಪ್ಪ, ನಾನು ಪ್ರಿಯಾಗೆ ಗಿಫ್ಟ್ ತಗೊಳ್ಳೋದಕ್ಕೆ ಹೋಗ್ಬೋದಾ? ಏ, ನೀನ್ ಮದ್ವೆ ಆಗೋ ಹುಡುಗಿಗೆ ಉಡುಗೊರೆ ಕೊಡಕ್ಕೆ ನನನ್ ಕೇಳ್ಬೇಕೇನು? ಹೋಗು, ಹುಷಾರು, ಬೇಗ ಬಂದ್ಬಿಡು. ಆಯ್ತಪ್ಪ. ಬೇಗ ಹತ್ತಿ ಎಲ್ಲಾರು. ಸರ್, ಈ ಡಿಸೈನ್ ನೋಡಿ, ತುಂಬಾ ಚೆನ್ನಾಗಿದೆ. ಇಲ್ಲ, ಇಷ್ಟ ಆಗ್ತಾ ಇಲ್ಲ. ಬೇರೆ ಯಾವ್ದಾದ್ರು ಡಿಸೈನ್ಸ್ ಇದ್ರೆ ತೋರಿಸಿ ಅಲ್ಲ. ಬೇರೆ ಅಂದ್ರೆ ಗೋಲ್ಡ್ ಪ್ಲೇಟೆಡ್ ಅಲ್ಲಿ ತೋರಿಸ್ಲಾ ಸರ್?
ಅಂದ್ರೆ ಸಿಲ್ವೆ ವೆಂಕಲ್ಸೆ ಗೋಲ್ಡ್ ಪ್ಲೇಟೆಡ್ ಅಲ್ಲಿ ಇರುತ್ತೆ, ಯೂನಿಕ್ ಆಗಿರುತ್ತೆ. ನಿಮ್ ಫಿಯಾನ್ಸಿಗೂ ತುಂಬಾ ಇಷ್ಟ ಆಗತ್ತೆ. ಸರಿ ತೋರಿಸಿ. ಯಾಕೋ ನನಗೆ ಇದನ್ನ ತಗೋಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ. ನಿಮ್ಗೊಂದು ಮಾತು ಹೇಳ, ಬೇಜಾರು ಮಾಡ್ಕೋಬೇಡಿ. ನಾವ್ ಯಾರಿಗಾದ್ರೂ ಏನಾದ್ರೂ ಒಂದು ಗಿಫ್ಟ್ ಅಂತ ತಗೊಂಡ್ರೆ ಅದು ಮೊದಲು ನಮಗ್ ಮನಸ್ಫೂರ್ತಿಯಾಗಿ ಇಷ್ಟ ಆಗ್ಬೇಕು. ಆಗ್ಲೇ ಅದನ್ನ ತಗೊಳ್ಳೋರ್ಗೂ ಅದು ಮನಸ್ಫೂರ್ತಿಯಾಗಿ ಇಷ್ಟ ಆಗತ್ತೆ. ಸರ್ ಹೋಗ್ಲಿ, ನಿಮ್ ಹುಡುಗಿಗೆ ಯಾವ ತರ ಗೆಜ್ಜೆ ನೋಡ್ತಾ ಇದೀರಾ ಅಂತಾರು ಹೇಳಿ ಸರ್. ಅವಳು ನೋಡೋದಿಕ್ಕೆ ಹುಣ್ಣಿಮೆ ಚಂದ್ರನ್ ತರ ಇರ್ತಾಳೆ. ಅವಳ ಮಾತು ಪಟಪಟ ಅಂತ ದೀಪಾವಳಿ ಸರಪಟಾಕಿ ತರ ಇರುತ್ತೆ. ಅವಳು ನೋಡೋದಿಕ್ಕೆ ಈ ಸೀರೆ ಅಂಗಡಿನಲ್ಲಿ ಚಂದವಾಗಿ ರೆಡಿ ಮಾಡಿರೋ ಗೊಂಬೆ ಇರುತ್ತಲ್ಲ, ಸೀರೆ ಉಟ್ಕೊಂಡು ಹಾಗಿರ್ತಾಳೆ ನೋಡೋದಿಕ್ಕೆ. ಅಂಥ ಗೊಂಬೆಗೆ ಒಂದು ಗೆಜ್ಜೆ ಹಾಕಿದ್ರೆ ಹೇಗಿರ್ಬೇಕಲ್ಲ, ಅಂತ ಗೆಜ್ಜೆ ಇದ್ರೆ ತೋರಿಸಿ ಪ್ಲೀಸ್. ಅರ್ಥ ಆಯ್ತು ಸರ್. ನಿಮ್ ಹುಡುಗಿನ ತುಂಬಾ ಚೆನ್ನಾಗಿ ಹೊಗಳಿದ್ರಿ. ಇರಿ, ಇನ್ನೊಂದಷ್ಟು ಕಲೆಕ್ಷನ್ಸ್ ಇದೆ, ತೋರ್ಸಕ್ ಹೇಳ್ತೀನಿ. ಯಾರಮ್ಮ ಅದು ಹೊಸ ಹುಡುಗಿ? ಹೊಸ ಗೆಜ್ಜೆ ಕಲೆಕ್ಷನ್ಸ್ ಇದೆಯಲ್ಲ, ಅದನ್ನೆಲ್ಲ ತಗೊಂಡ್ ಬನ್ನಿ. ಏನಾಯ್ತು ಕನ್ಯಾ? ನೀನ್ ಯಾಕೆ ಜ್ಯುವೆಲ್ರಿ ಶಾಪಲ್ಲಿ ಕೆಲಸ ಮಾಡ್ತಾ ಇದ್ದೆ? ಅಳ್ಬೇಡ ಸುಕನ್ಯಾ, ನಿನ್ ಹತ್ರ ನನ್ಗೇನ್ ಅರ್ಥ ಆಗುತ್ತೆ. ಏನಾಯ್ತು ಅಂತ ಹೇಳು ಪ್ಲೀಸ್. ನೀನು ನಿನ್ನ ಹಸ್ಬೆಂಡ್ ಜೊತೆ ಚೆನ್ನಾಗೇ ಇದ್ದೆ ಅಲ್ಲ? ಅವ್ರು ನನ್ನ ಕ್ಲೈಂಟು, ಅವರು ವೆಲ್ ಸೆಟಲ್ಡು, ಒಳ್ಳೆ ವ್ಯಕ್ತಿ. ಮತ್ ಏನಿದೆಲ್ಲ? ಏನು ಅಂತ ಹೇಳಿ ಮಾಧವ, ನನ್ ಗಂಡ ನನಗ್ ಮೋಸ ಮಾಡ್ಬಿಟ್ಟ. ಅವ್ರಿಗೆ ಬೇರೆ ಒಂದು ಹುಡುಗಿ ಜೊತೆ ಸಂಬಂಧ ಇರೋದ್ ಗೊತ್ತಾಯ್ತು. ಇಬ್ರು ಚಾಟ್ ಮಾಡುವಾಗ ಸಿಕ್ಕಾಕೊಂಡ್ಬಿಟ್ರು. ದೊಡ್ಡ ಗಲಾಟೆನೆ ಆಗೋಯ್ತು. ಯಾಕೆ ಮಾಡ್ದೆ ಅಂತ ಕೇಳಿದಾಗ ನಾನ್ ಇರೋದೇ ಹೀಗೆ, ನನಗ್ ನಿನ್ಕಿಂತ ಅವಳೇ ಮುಖ್ಯ ಅಂತ ಹೇಳ್ತಾ ಗೊತ್ತಾ. ಅದಕ್ಕೆ ಅವನ ಜೊತೆ ಇರೋಕೆ ಇಷ್ಟ ಇಲ್ದೆ ಮನೆ ಬಿಟ್ಟು ಆಚೆ ಬಂದ್ಬಿಟ್ಟೆ. ಅವರು ಆ ಥರ ಮೋಸ ಮಾಡಿದ್ರ? ಅಲ್ಲ, ಅವ್ರನ್ನ ಅಂಥ ವ್ಯಕ್ತಿ ಅನ್ಕೊಂಡಿರ್ಲಿಲ್ಲ. ಅದ್ ಸರಿ, ಇಷ್ಟೆಲ್ಲ ಆದ್ಮೇಲೆ ನೀನು ನಿಮ್ಮ ಅಮ್ಮನ ಮನೆಗೆ ಹೋಗ್ಬೋದಾಗಿತ್ತಲ್ಲ. ನಿಮ್ಮ ಅಪ್ಪನ ಬಿಸ್ನೆಸ್ ಇದೆಯಲ್ಲ, ಅದನ್ನ ಕಂಟಿನ್ಯೂ ಮಾಡ್ಬೋದಿತ್ತು. ನಮ್ಮಮ್ಮಂಗೆ ಆಲ್ರೆಡಿ ಒಮ್ಮೆ ಹಾರ್ಟ್ ಅಟ್ಯಾಕ್ ಆಗೋಗಿದೆ ಮಾಧವ. ಅವತ್ತು ನೀನು ನನ್ನ ಮನೆ ಮುಂದೆ ಬಿಟ್ಟು ಹೋದಾಗ ಅವ್ರು ಹಠ ಮಾಡಿಸಿ ಬೇರೆ ಮದುವೆ ಮಾಡಿಸಿದ್ರು. ಈಗ ಈ ವಿಷಯ ಗೊತ್ತಾದ್ರೆ ತನ್ನಿಂದನೇ ತನ್ನ ಮಗಳ ಜೀವನ ಹಾಳಾಯ್ತು ಅಂತ ಕೊರ್ಗಿ ಕೊರ್ಗಿ ಸಾಯ್ತಾರೆ. ಅದಕ್ಕೆ ನನ್ ತವ್ರ ಮನೆಗೂ ಹೋಗಲ್ಲ, ಅಮ್ಮನ್ಗೂ ಯಾವ ವಿಷಯ ಹೇಳಕ್ ಆಗಲ್ಲ ಮಾಧವ. ಏನ್ ಸುಕನ್ಯಾ ಇದು? ನೀನ್ ಮದ್ವೆ ಆಗಿ ನಿನ್ ಗಂಡನ ಜೊತೆ ಖುಷಿಯಾಗಿದ್ಯಾ ಅಂತ ನಾನು ಅನ್ಕೊಂಡಿದ್ದೆ. ಗೊತ್ತಿಲ್ಲ ಮಾಧವ, ನನ್ ಹಣೆ ಬರನೇ ಸರಿ ಇಲ್ಲ ಅನ್ಸತ್ತೆ. ನಿನ್ನ ತುಂಬಾ ಪ್ರೀತಿ ಮಾಡ್ದೆ, ಆದ್ರೆ ನಿನ್ ಜೊತೆ ಮದ್ವೆ ಆಗೋಕ್ ಆಗಿಲ್ಲ. ಸರಿ, ಅಮ್ಮ ನಂಗ್ ಮದ್ವೆ ಮಾಡ್ಸಿದ ಹುಡ್ಗ ತುಂಬಾ ಒಳ್ಳೆಯವರು, ಅವ್ರ ಜೊತೆ ಸಂತೋಷವಾಗಿರೋಣ ಅಂತ ಅನ್ಕೊಂಡ್ರೆ ಅವನು ನಂಗ್ ಮೋಸ ಮಾಡ್ದ. ಸುಕನ್ಯಾ, ಅಳ್ಬೇಡ ಪ್ಲೀಸ್, ಸಮಾಧಾನ ಮಾಡ್ಕೊ. ಅದೆಲ್ಲ ಸರಿ, ನೀನ್ ಇವಾಗ ಎಲ್ಲಿ ಉಳ್ಕೊಂಡಿದ್ಯಾ? ನಾನೊಂದ್ PG-ಲ್ ಉಳ್ಕೊಂಡಿದ್ದೀನಿ. ಏನು? PG-ಲ? ನೋಡು,
ನಾನೊಂದ್ ಕಡೆ ಕರ್ಕೊಂಡು ಹೋಗ್ತೀನಿ, ನೀನ್ ಬಾ. ಎಲ್ಲಿ? ನೀನು ನನ್ನ ಮೇಲೆ ನಂಬಿಕೆ ಇದೆಯಲ್ಲ, ಬಾ ನನ್ ಜೊತೆ. ಗಿರ್ಜಾ, ಹಾ? ಗಿರ್ಜಾ, ಬಂದೆ. ಬೇಗ ಬಾ. ಅರೆ ರೀ, ಲಗ್ನ ಪತ್ರಿಕೆ ಬಂತ? ಪ್ರಶ್ನೊಂದು ಫೋನ್ ಮಾಡಿದ್ದ, ದಾರಿಲ್ ಬರ್ತಾ ಹಂಗೆ ತಗೊಂಡ್ಬಂದ್ಬಿಟ್ಟೆ. ಅಯ್ಯೋ, ಅದೇ ಕೊಡಿ ಇರಿ. ಅರೆ ತಮ್ಮ ಸುಖಾಗಮನ ಬಯಸುವವರು ಶ್ರೀಮತಿ ಗಿರಿಜಾ ಮತ್ತು ಶ್ರೀ ನಂದಕುಮಾರ್. ಶ್ರೀ ಸುಂದರ್, ಶ್ರೀಮತಿ ಧನ್ಯಾ ಮತ್ತು ಶ್ರೀ ಚಿದಾನಂದ. ಶ್ರೀಮತಿ ಮೀನಾ ಮತ್ತು ಶ್ರೀ ಕೇಶವ. ಮಾವ, ನನ್ನ ಹೆಸರನ್ನ ಇನ್ವಿಟೇಷನ್ ಕಾರ್ಡ್ ಹಾಕ್ಸ್ಬಿಟ್ಟಿದ್ದೀರಾ? ಮೀನಾ, ಏನೇ ಹಾಕಿ ಕೇಳ್ತಾ ಇದ್ಯಾ? ನೀನ್ ಈ ಮನೆ ಸೊಸೆ ಕಣೆ, ನಿನ್ ಹೆಸರು ಹಾಕಿಸ್ಲೇಬೇಕಲ್ವಾ? ಮಾವ, ನಿಜ ಹೇಳಿ, ನನ್ನ ಸೊಸೆ ಅಂತ ಒಪ್ಕೊಳ್ದೆ ಹೋಗಿದ್ರೆ ನನ್ನ ಹೆಸರನ್ನ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಹಾಕ್ಸ್ತಿದ್ರಾ? ಏನಮ್ಮ ಮೀನಾ ನೀನು, ಮದ್ವೆ ಕರೆಯೋಲೆನ ಮನ್ಸಿಂದ ಬರೆದು ಅಚ್ಚ ಹಾಕ್ಸಿರ್ತೀವಿ, ಅಂದ್ಮೇಲೆ ಮನ್ಸಲ್ಲಿರೋರ್ ಹೆಸರು ಇದ್ರಲ್ಲಿ ಇರಲ್ವಾ? ಹಲೋ ವಲ್ಲಭ ಬಾಸ್, ಸ್ವಲ್ಪ ಇಲ್ಲಿ ನೋಡಿ. ಮಾವನ್ ಮನ್ಸಲ್ಲಿರೋ ಹೆಸರುಗಳನ್ನ ಈ ಇನ್ವಿಟೇಷನ್ ಹಾಕ್ಸಿದ್ದೀನಿ ಅಂತ ಅವರೇ ಹೇಳಿದ್ದಾರೆ. ಅದ್ರಲ್ಲಿ ಶ್ರೀಮತಿ ಅಮೂಲ್ಯ ಮತ್ತು ಶ್ರೀ ವಲ್ಲಭ ಅಂತ ಇದೆ. ಹೆಂಗೆ, ಖುಷಿನಾ? ಹೌದಾ?